ನೋಡ್ತಾ ಇದ್ದೀವಿ. ಸೊ ನಾನು ಏನು ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಆಹಾರ ಮತ್ತು ಆರೋಗ್ಯ. ಸೊ ಆಹಾರ ಸಂಬಂಧಪಟ್ಟಿದ ಸಮಸ್ಯೆಗಳು ನಾವು ನೋಡಿದರೆ ಅಪೌಷ್ಟಿಕತೆ, ನೀವೆಲ್ಲ ಹೇಳಿದ್ರಿ, ಅಪೌಷ್ಟಿಕತೆ ತುಂಬ ಜಾಸ್ತಿ ಆಗ್ತಾಯಿದೆ. ಕೋವಿಡ್ ಮುಂಚೆನೇ ನಮ್ಮ ರಾಜ್ಯದಲ್ಲಿ 100 ಮಕ್ಕಳಲ್ಲಿ 30 ಮಕ್ಕಳಲ್ಲಿ ಕುಂಠಿತನ ಇದೆ. ಕುಂಠಿತನ ಅಂದರೆ ಎಷ್ಟು ಎತ್ತರ ಇರಬೇಕು ಅಷ್ಟು ಎತ್ತರ ಇಲ್ಲ ಮಕ್ಕಳಲ್ಲಿ. ಮತ್ತು ತೂಕ 100 ಮಕ್ಕಳಲ್ಲಿ 30-35% ಮಕ್ಕಳಲ್ಲಿ ತೂಕ ಕಡಿಮೆ ಇದೆ. ಸೊ ನಮ್ಮ ನೀತಿ ಮಾಡೋರನ್ನ ಕೇಳಿದರೆ ಅವ್ರು ಹೇಳ್ತಾರೆ ಸ್ಮಾಲ್ ಈಸ್ ಬ್ಯೂಟಿಫುಲ್, ಅಂದರೆ ಸಣ್ಣದಾಗಿದ್ದರೆ ಸುಂದರವಾಗಿದೆ, ನೀವು ಯಾಕೆ ಅದ್ರ ಬಗ್ಗೆ ಕಾಳಜಿ ಪಡ್ತೀರಾ, ಬೇಜಾರು ಯಾಕೆ ಪಡ್ಕೋತೀರಾ, ನಮ್ಮ ಇಂಡಿಯಾ ದೇಶದಲ್ಲಿ ಇರೋರೇ ಎಲ್ಲರೂ ಚಿಕ್ಕವರು ಅಂತ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೋಡಿದರೆ ಎಲ್ಲಿ ಚೆನ್ನಾಗಿ ಆಹಾರ ಸಿಗುತ್ತೆ ಆ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಹೈಟ್ ಇರಬೇಕು, ಎಷ್ಟು ವೆಯ್ಟ್ ಇರಬೇಕು ಅಷ್ಟು ಇದೆ. ಓಕೆ, ಸೊ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ಸಿಕ್ಕಿದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಎಷ್ಟು ಹೈಟು ವೆಯ್ಟ್ ಇರಬೇಕು ಅಷ್ಟು ಇದ್ದಾರೆ. ನಮ್ಮ ಮಕ್ಕಳಲ್ಲಿ ಕುಂಠಿತನ ಇದೆ ಮತ್ತು ಕಡಿಮೆ ತೂಕ ಇದೆ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪದೇ ಕಾಯಿಲೆಗಳು ಬರೋದು, ಮತ್ತು ರಕ್ತಹೀನತೆಯೂ ತುಂಬ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ತುಂಬ ಜಾಸ್ತಿ ಇದೆ. ರಕ್ತಹೀನತೆ ಮತ್ತು ಇದು ಏನು ಅಪೌಷ್ಟಿಕತೆ ಇದ್ದರೆ ಮಕ್ಕಳು ಶಾಲೆಯಲ್ಲಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಈ ಏನು ಅಪೌಷ್ಟಿಕತೆ ನಮ್ಮ ದಲಿತ ಮಕ್ಕಳು, ಆದಿವಾಸಿ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಸೊ ಬೇಗನೆ ಈ ಮಕ್ಕಳಿಗೆ ಕಲಿಯೋಕ್ಕಾಗ್ತಾಯಿಲ್ಲ, ಈ ಮಕ್ಕಳಿಗೆ ಬುದ್ಧಿ ಜಾಸ್ತಿ ಇಲ್ಲ, ಓದೋಕ್ಕಾಗಲ್ಲ ಅಂತಲೇ ಬೇಗ ನಿರ್ಧಾರ ಮಾಡಿ ಮಕ್ಕಳನ್ನ ಆ ವಯಸ್ಸಲ್ಲೇ ಶೋಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಆಹಾರ ತಿಂದು ಚೆನ್ನಾಗಿ ಬೆಳೀತಾ ಇರಬೇಕು, ಈ ಥರ ಒಂದು ತಾಯಂದಿರಿಗೆ ತಂದೆಯವ್ರಿಗೆ ವೇತನ ಇಲ್ಲ. ಅದರಿಂದ ಅವರು ಇವಾಗ ನಾವು ಗಾರ್ಮೆಂಟ್ಸ್ ಅಲ್ಲಿ ಮಹಿಳೆಯರ ಜೊತೆ ಮಾತಾಡಿದ್ವಿ, ಊಟದಲ್ಲಿ ಇದು ಇರಬೇಕು ಅಂತ, ಏನು ಡೈವರ್ಸಿಟಿ, ವೈವಿಧ್ಯ ಊಟ ಇರಬೇಕು ಅಂತ ನಾವು ಡಾಕ್ಟ್ರುಗಳಿಗೆ ಹೇಳ್ಕೊಡ್ತಾರೆ. ಏನಂದರೆ ಅಕ್ಕಿ ಜೋಳ ಒಂದು ಕಡೆ ಇದೆ, ಬಟ್ ಅದ್ರ ಜೊತೆ ಮೊಟ್ಟೆ ಇರಬೇಕು, ಮಾಂಸ ಇರಬೇಕು, ಬೇಳೆಕಾಳು ಇರಬೇಕು, ತರಕಾರಿ ಇರಬೇಕು, ತುಪ್ಪ ಎಣ್ಣೆ ಅವೆಲ್ಲನೂ ಇರಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಾವು ಗಾರ್ಮೆಂಟ್ಸಲ್ಲಿ ಹೋಗಿ ನೀವೇನೇನು ವೆರೈಟಿ ಏನು ತಿಂತೀರಾ ಅಂದರೆ ಒಂದಿನ ಯೆಲ್ಲೋ ರೈಸ್, ಲೆಮನ್ ರೈಸ್, ಒಂದಿನ ಬಿಳಿ ಅನ್ನ ವೈಟ್ ಕರ್ಡ್ ರೈಸ್, ಒಂದಿನ ಕೆಂಪು ಅನ್ನ ಟೊಮ್ಯಾಟೊ ರೈಸ್, ಅಷ್ಟೇ ಅಡುಗೆ ಮಾಡೋದು ಅವರು. ಸೊ ಯಾವುದೇ ಥರ ಒಂದು ವೆರೈಟಿ ಇರಲ್ಲ. ಆ ವೆರೈಟಿ ಇಲ್ಲ ಅಂದರೆ ನಾವು ಬರೀ ಅಕ್ಕಿ ಜೋಳ ತಿಂದರೆ ಆವತ್ತು ಕೆಲಸ ಮಾಡೋಕ್ಕೆ ನಮಗೆ ಎನರ್ಜಿ ಇರುತ್ತೆ, ತಾಕತ್ತು ಬರುತ್ತೆ. ಬಟ್ ನಮ್ಮ ಬೋನ್ಸ್ಗೆ, ನಮ್ಮ ಮೆದುಳಿಗೆ, ನಮ್ಮ ಅಂಗಗಳಿಗೆ, ನಮ್ಮ ಏನು ಮಸಲ್ಸ್ಗೆ ಬೇಕಾಗಿರೋ ಅಂಶಗಳು ನಮಗೆ ಸಿಗೋದಿಲ್ಲ. ಸೊ ಇದು ತುಂಬ ಒಂದು ಸೀರಿಯಸ್ ಪ್ರಾಬ್ಲಮ್. ಆ್ಯಂಡ್ ಎಷ್ಟು ಮಿನಿಮಮ್ ಬರೀ ರ್ಯಾಷನಲ್ಲಿ ಸಿಗೋ ಅಷ್ಟು ವೇತನ ನಾವು ಲೆಕ್ಕ ಮಾಡಿದ್ದಾರೆ. ಸೊ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಎಲ್ಲರಿಗೂ ಎಲ್ಲ ಆಹಾರ ಸಿಗೋ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇವಾಗ ಒಂದು ಕಡೆ ಶಾಲೆಗಳಲ್ಲಿ ಮೊಟ್ಟೆ ಕೊಡ್ತಾಯಿಲ್ಲ. ಇವಾಗ ಅಕ್ಷಯ ಪಾತ್ರ ಅಂತ ಒಂದು ಸಂಸ್ಥೆ ಇದೆ, ಅದು ಜಾತಿ ಓಪನ್ ಆಗಿ ಹೇಳ್ಕೊಳ್ಳುತ್ತೆ, ನಾವು ಜಾತಿ ಪರವಾಗೇ ಇದ್ದೀವಿ, ಮೊಟ್ಟೆ ತಿಂದರೆ ನಿಮ್ಮ ಮಕ್ಕಳಿಗೆ ಏನೋ ಮೊಟ್ಟೆ ಬಂದು ಕೋಳಿದು ಏನೋ ಮುಟ್ಟು ತಿನ್ನಬಾರ್ದು, ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಮಾಂಸ ತಿನ್ನಬಾರ್ದು. ಅದು ಯಾವುದೇ ಥರ ವೈಜ್ಞಾನಿಕ ಇದರಿಂದ ಬರಲ್ಲ, ಅದು ಏನೋ ಒಂದು ಜಾತಿ ವ್ಯವಸ್ಥೆಯಿಂದನೇ ಬರ್ತಾ ಇರೋದು. ಅವ್ರಿಗೆ ಇವಾಗ ಅಕ್ಷಯ ಪಾತ್ರಗೆ ಎಲ್ಲ ನಮ್ಮ ಶಾಲೆಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಇದೇ ತಪ್ಪು ಮಾಹಿತಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಮೊಟ್ಟೆ ತಿನ್ನಬಾರ್ದು. ಏನೇನು ಮಕ್ಕಳಿಗೆ ತಾಕತ್ತಿರಬೇಕು, ತಾಕತ್ತು ಆಹಾರ ಅದು ಮಕ್ಕಳಿಗೆ ಕೊಡ್ತಾ ಇಲ್ಲ. ಆ್ಯಂಡ್ ಇದು ಬೀಫ್ ತಿನ್ನಬಾರ್ದು ಅಂತ ಆದೇಶ ಹಾಕಿದ್ದಾರೆ. ಅದೇ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ಸ್ ನೋಡಿದರೆ ಮ್ಯಾಕ್ಸಿಮಮ್ ಇಂಡಿಯಾದಿಂದನೇ ಹೋಗ್ತಾ ಇರೋದು. ಸೊ ಅದನ್ನು ಒಂದು ಬಿಸ್ನೆಸ್ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಬಿಸ್ನೆಸ್ ಅದರಿಂದ ಅವ್ರಿಗೆ ಲಾಭ ಆಗ್ತಾಯಿದೆ, ಬಟ್ ನಮ್ಮ ಮಕ್ಕಳಿಗೆ
ಅದು ಸಿಗ್ತಾ ಇಲ್ಲ, ನಮ್ಮ ಮಹಿಳೆಯರಿಗೆ ಸಿಗ್ತಾ ಇಲ್ಲ, ಅದರಿಂದ ರಕ್ತಹೀನತೆ ಆಗುತ್ತೆ. ಆ್ಯಂಡ್ ಆರೋಗ್ಯ ಕ್ಷೇತ್ರ ನೋಡಿದರೆ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳನ್ನು ಒಡೆದಾಕ್ತಾ ಇದ್ದಾರೆ. ಏನು ಬೇಸಿಕ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಸಿಗಬೇಕು, ಒಂದು ಜಿಲ್ಲೆ ಆಸ್ಪತ್ರೆಯಲ್ಲಿ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸೊ ಅವರು ಹೇಳ್ತಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಪ್ರೈವೇಟ್ ಅವ್ರು ನಿಮಗೆ ಮಾಡ್ತಾರೆ ಸೇವೆಗಳು, ಬಟ್ ನಾವು ಯಾವುದೇ ಆ ಮಾಡೆಲ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದು ನಾವು ನೋಡಿಲ್ಲ. ಇನ್ನೊಂದು ಇನ್ಶೂರೆನ್ಸ್ ಇವಾಗ ನೀವು ನೋಡಿದರೆ ನಮ್ಮ ಮಿನಿಸ್ಟರ್ಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯುಷ್ಮಾನ್ ಭಾರತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇನೋ ದೊಡ್ಡ ಒಂದು ವ್ಯವಸ್ಥೆ ಥರ, ಬಟ್ ಅದು ಖಾಸಗೀಕರಣಕ್ಕೆ ಇನ್ನೊಂದು ಹೆಸರು. ಇವಾಗ ಒಬ್ಬರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಬೇಕಂದ್ರೆ ಅವ್ರಿಗೆ ಜೇಬಿಂದನೂ ಖರ್ಚಾಗುತ್ತೆ. ಏನು ಇವಾಗ ಚೆರಿ ಪಿಕ್ಕಿಂಗ್ ಅಂತ ಏನು ಹೇಳ್ತೀವಿ, ಅಥವಾ ಪ್ಯಾಕೇಜ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಇವಾಗ ಸಪೋಸ್ ನನಗೆ ಮೈ ಹುಷಾರಿಲ್ಲ ಅಂದರೆ, ಸಪೋಸ್ ನನಗೆ ಹೃದಯದಲ್ಲಿ ತೊಂದರೆ ಇದೆ ಅಂದರೆ ಅದು ಬರೀ ಹೃದಯದಲ್ಲಿ ಇರಲ್ಲ, ಕಿಡ್ನಿಯಲ್ಲೂ ಇರ್ಬೋದು, ಕಣ್ಣಲ್ಲಿ ಇರ್ಬೋದು, ಮೆದುಳಲ್ಲಿ ಇರ್ಬೋದು. ಬಟ್ ಆ ಒಂದು ಪ್ಯಾಕೇಜ್ ಹಾರ್ಟ್ಗೆ ನಿಮ್ಮ ಸರ್ಜರಿ ಮಾಡ್ತೀವಿ, ಮಿಕ್ಕಿದೆಲ್ಲ ನೀವು ಬೇರೆ ಎಲ್ಲ ನೋಡ್ಕೊಳ್ಳಿ ಅಂತಾರೆ. ಸೊ ಪ್ಯಾಕೇಜ್ ನಮ್ಮ ದೇಹನ, ನಮ್ಮ ಆರೋಗ್ಯವನ್ನು ಒಂದು ಪ್ಯಾಕೇಜ್ ಥರ ಮಾಡಿಬಿಟ್ಟು ಈ ಥರ ಬೆಂಗಳೂರಲ್ಲಿ 4 ಹಾಸ್ಪಿಟ್ಲಿಗೆ ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಹಣ ಹೋಗ್ತಾ ಇದೆ, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ. ಆ್ಯಂಡ್ ಏನು 7 ಜಿಲ್ಲೆಗಳಲ್ಲಿ ಜಿಲ್ಲೆ ಆಸ್ಪತ್ರೆನ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟು ನೀವೇ ನಡೆಸ್ಕೊಳ್ಳಿ, ನೀವೇ ಏನಾದ್ರು ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಮೂಢನಂಬಿಕೆ ಏನಿದೆ ಅಂದರೆ, ಪ್ರೈವೇಟ್ ಹೋದರೆ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ, ಅಥವಾ ಹಣಕಾಸಿದ್ರೆ ಅಥವಾ ಇನ್ಶೂರೆನ್ಸ್ ಇದ್ದರೆ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ನಿಜ ಅಲ್ಲ. ಯಾಕೆಂದರೆ ನಿಮಗೆ ಇನ್ಶೂರೆನ್ಸ್ ಇದೆ ಅಂತ ಗೊತ್ತಿದ ತಕ್ಷಣ ಆ ಇನ್ಶೂರೆನ್ಸ್ ಖರ್ಚಾಗೋ ತನಕ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನನ್ನ ಓನ್ ಕ್ಲಾಸ್ಮೇಟ್ಸ್ ಹೇಳ್ತಾ ಇದ್ದಾನೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಅಂದರೆ ನೀವು ಒಂದು ತಿಂಗಳಲ್ಲಿ 13 ಮೆದುಳು ಸರ್ಜರಿ ಮಾಡಲೇಬೇಕು. ಸೊ ಏನು ಮಾಡ್ತಾರೆ ಅವರು? ಸೊ ಆ ಥರ ಆಗ್ತಾಯಿದೆ. ಆ್ಯಂಡ್ ಒಂದು ಕಡೆ ಆರೋಗ್ಯ ಕ್ಷೇತ್ರ ಜನರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾಯಿದೆ, ಇನ್ನೊಂದು ಕಡೆ ಆರೋಗ್ಯ ಕ್ಷೇತ್ರ ಒಳಗಡೆನೇ ದೌರ್ಜನ್ಯಗಳಾಗ್ತಾಯಿದೆ. ಕೋವಿಡ್ ಟೈಮಲ್ಲಿ ಡಾಕ್ಟರ್ಸ್ಗೆ ಏನೇನೋ ವ್ಯವಸ್ಥೆಗಳು ಕೊಟ್ಟರು, ಏನು ಇನ್ಶೂರೆನ್ಸ್ ಕೊಟ್ಟರು, ಅವ್ರಿಗೆ PPE ಕಿಟ್ಸ್ ಕೊಟ್ಟರು. ಅದೇ ಒಂದು ಕ್ಷೇತ್ರದಲ್ಲಿ ಆಶಾ ವರ್ಕರ್ಸ್ ಇರಲಿ, ಅಥವಾ ಕ್ಲೀನ್ ಮಾಡೋರು ಇರಲಿ, ಅಥವಾ ಏನು ಕಸ ತೆಗೆಯೋರಿರಲಿ, ಅಥವಾ ಡೆಡ್ ಬಾಡೀಸ್ ಜೊತೆ ಕೆಲಸ ಮಾಡೋರು ಇರಲಿ, ಅವ್ರಿಗೆ ಯಾವ ಥರನೂ ಬೇಸಿಕ್ ಅವ್ರು ತೀರ್ಕೊಂಡ್ರೇನೋ ಅಥವಾ ಸಿಕ್ಕಾದ್ರೇನೋ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಸೊ ಆ ಒಂದು ಕ್ಷೇತ್ರ ಒಳಗಡೆನೇ ಇಷ್ಟೊಂದು ಭೇದ ಭಾವ ಇದೆ, ಆ ಒಂದು ಕ್ಷೇತ್ರ ಮೂಲಕನೂ ಭೇದ ಭಾವ ಇದೆ. ಸೊ ಇದು ಈ ಒಂದು ಏನು ಆರೋಗ್ಯ ಮತ್ತು ಆಹಾರ ನಮ್ಗೆ ತುಂಬ ಬೇಕಾಗಿರೋ ವಸ್ತುಗಳು ಅದು ಜನರಿಂದ ದೂರ ಹೋಗ್ತಾ ಇದೆ. ಸೊ ಆರೋಗ್ಯ ನಿಟ್ಟಿನಲ್ಲಿನೂ ಆಹಾರ ನಿಟ್ಟಿನಲ್ಲೂ ಇದು ತುಂಬ ಒಂದು ದೌರ್ಜನ್ಯ ಆಗ್ತಾಯಿದೆ. ಆ್ಯಂಡ್ ಅದನ್ನು ನಾವೆಲ್ಲರೂ ವಿರೋಧಿಸಬೇಕು.